ಆತ್ಮೀಯ H16 ನ್ಯೂಸ್ ಅರ್ಥಾತ್ ದೇಶದ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ವಿಶೇಷವಾಗಿ ಟ್ರಂಪ್ ಅವ್ರ ಬಗ್ಗೆ ನಾವು ಅವರ ನಡೆದು ಬಂದ ದಾರಿ ನೋಡ್ತಾ ಇದ್ದೀರಾ. ಅವ್ರು ನಿಜವಾಗಿಯೂ ಶಾಂತಿ ಸಂಸ್ಥಾಪಕರ. ಯಾಕೆಂದ್ರೆ ಶಾಂತಿ ನೊಬೆಲ್ ಬಹುಮಾನ ಪಡೆದಂತಹ ವೆನೆಜುಲಾದ ವಿರೋಧ ಪಕ್ಷದ ನಾಯಕಿ ಮಾರಿಯಾ ಕೊರೆನಾ ಮಚಾದೋ ಅವರಿದ್ದವ್ರು ತಮಗೆ ದೊರೆತಂಥ ಶಾಂತಿ ನೊಬೆಲ್ ಬಹುಮಾನವನ್ನು ವಾಷಿಂಗ್ಟನ್ ಹೋಗಿ ಅಥವಾ ನಮ್ಮ ವೈಟ್ ಹೌಸ್ ಹೋಗಿ ಅದನ್ನು ಸಬ್ಮಿಟ್ ಮಾಡ್ತಾಯಿದ್ದಾರೆ, ಕೊಡ್ತಾ ಇದ್ದಾರೆ, ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ನಿಜವಾಗಿ ಅಂಥ ನಾಯಕತ್ವನ ಇರ್ಬೋದು. ಇಲ್ಲಿ ನಾವು ವೆನೆಜುಲಾದ ಬಗ್ಗೆ ವಿಚಾರ ಮಾಡಿದಾಗ ಇಲ್ಲಿ ಯಾಕಂದರೆ ವೆನೆಜುಲಾದ ವಿರೋಧ ಪಕ್ಷದ ನಾಯಕಿ ಈ ಒಂದು ಮಚಾದೋ ಅವರು ಕೊಟ್ಟಿದ್ದು ವೆನೆಜುಲಾ ದೃಷ್ಟಿಯಿಂದ ಅವ್ರಿಗೆ ಸರಿ ಅನಿಸಿರ್ಬೋದು. ಆದರೆ ಇವತ್ತಿನ ವಿಶ್ವದಾಗ ಅವರ ವ್ಯಕ್ತಿತ್ವ ನೋಡಿದ್ದಾರೆ ಟ್ರಂಪ್ ಅವ್ರದ್ದು. ನೋಡ್ರಿ, ಅವ್ರು ಡಿಕ್ಟೇಟರು ಏನೋ ಅವ್ರಿಗೆ ಬಿಟ್ಟಂಥ ವಿಷಯ. ಅಲ್ಲಿ ಅಧ್ಯಕ್ಷ ಅವರನ್ನು ಅವ್ರು ಹೆಂಡತಿಯನ್ನು ತೊಗೊಂಡು ಹೋದದ್ದು ಇದು ಒಪ್ಪುವಂಥ ವಿಷಯನ. ಇನ್ನೊಂದು ದೇಶದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಿ ಸಾರ್ವಭೌಮತ್ವದಲ್ಲಿ ಕೈ ಹಾಕಿ ಆ ದೇಶವನ್ನು ವಶ ಮಾಡಿಕೊಳ್ಳೋದು, ಹೌದಲ್ಲಿ ಅನೇಕ ಏನು ನಡೆದಿದ್ದಾವಲ್ಲಿ, ಇಲ್ಲಂತಲ್ಲ. ನಮ್ಮ ಮಚಾದೋ ಅವರು, ಕೊರೆನಾ ಮಚಾದೋ ಅವರು ವಿರೋಧ ಮಾಡಿ ಅದನ್ನು ಹೋರಾಟ ಮಾಡಿದ್ದಾರೆ. ಅವ್ರಿಗೆ ಕೊಟ್ಟಿದ್ದಾರೆ ಅವರು ಅಶಾಂತಿ ಇದಪ್ಪ ಆ ದೇಶದಲ್ಲಿ ಅಂತೇಳಿ. ಆ ಕಾರಣಕ್ಕಾಗಿ ಅಲ್ಲಿ ಜನರನ್ನು ಎಚ್ಚರಿಸಿ ಬೆಳೆಸಿ ಅದ್ರ ವಿರುದ್ಧ ಹೋರಾಟ ಮಾಡಿಸಿ ಅಲ್ಲಿ ಪ್ರಜಾಪ್ರಭುತ್ವ ಸ್ಥಾಪಿಸಬೇಕಾಗಿತ್ತು. ಅದು ಅವ್ರ ಧರ್ಮ, ಅದಕ್ಕಾಗಿ ಅವ್ರು ಕೊಟ್ಟಿದ್ದಾರೆ, ಒಂದು ಶಕ್ತಿ ಬರಲಿ ಅವ್ರಿಗೆ ಅಂತೇಳಿ. ವಿಶೇಷವಾಗಿ ನೊಬೆಲ್ ಬಹುಮಾನ ಕೊಡ್ಬೋದು ಇದೆಲ್ಲ ಕ್ರೈಟೀರಿಯಾ ನೋಡ್ಕೊಂಡು ಅವ್ರು ಕೊಡ್ತಿರ್ತಾರೆ, ಆ ನೋವು ಅನುಭವಿಸಿದಾರೆ ಅಂಥ ಒಬ್ಬ ವ್ಯಕ್ತಿ ಇವತ್ತು ಯಾರಿಗೂ ಒಬ್ರು ಕೊಟ್ಕೊಳ್ಳಿ ಅವ್ರ ಹೆಸರಿಗೆ ಆಗ್ತದೆ ನೊಬೆಲ್ ಬಹುಮಾನ. ಅದಕ್ಕೆ ಸ್ಪಷ್ಟವಾಗಿ ನೊಬೆಲ್ ಬಹುಮಾನದ ಏನು ನಾರ್ವೆ ಅಲ್ಲಿ ಸಂಸ್ಥೆ ಅದು ಅವ್ರು ಹೇಳಿಬಿಟ್ಟಿದ್ದಾರೆ. ಅವರು ಕೊಟ್ಟಿರ್ಬೋದು ರೀ, ಹಸ್ತಾಂತರ ಮಾಡಿರ್ಬೋದು, ಆದರೆ ಇನ್ನೊಬ್ರ ಹೆಸರು ಬರೋದಿಲ್ಲ, ಟ್ರಂಪ್ ಅವ್ರ ಹೆಸರು ಬರೋದಿಲ್ಲ ಅಂತೇಳಿ. ಯಾಕೆ ಕೊಟ್ಟರು ಅವ್ರಿಗೆ ಅನ್ನೋದು ಅವ್ರಿಗೆ ಬಿಟ್ಟ ವಿಷಯ. ಆದರೆ ಇಲ್ಲಿ ಏನಪ್ಪ ವಿರೋಧ ಪಕ್ಷ ನಾಯಕ ಇರೋದು ನನಗೆ ಅಲ್ಲಿ ಅಧ್ಯಕ್ಷ ಮಾಡಬಹುದು ಅನ್ನೋದು ದೂರದಾಶೆನೂ ಇರ್ಬೋದು ಅವರಲ್ಲೇ. ಯಾಕಪ್ಪ ನೊಬೆಲ್ ಬಹುಮಾನ ಪಡೆದಿದ್ದಾರಪ್ಪ ಅಂದ್ರೆ ಆಶೆ ಇಲ್ಲ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ತಮಗೇನು ಅಧಿಕಾರ ಕೊಡಲಿ ಅನ್ನುವಂಥದ್ದು ಇರಲಿ, ಅದೇನೂ ಇದ್ರು ಸಹಿತ ಅಲ್ಲಿ ಅಧಿಕಾರ ಬದಲಾವಣೆ ಮಾಡಿದ್ದು ಮಾತ್ರ ಟ್ರಂಪ್ ಅವರು ಒಬ್ಬ ಡಿಕ್ಟೇಟರ್ ಆಗಿ ಮಾಡಿದಂಥದ್ದು. ಅದೇ ರೀತಿ ಇವತ್ತು ಇರಾನದಲ್ಲಿ ಅಲ್ಲಿಯೂ ಸ್ಟ್ರೈಕ್ ನಡೆದಿದ್ದಾವೆ, ಹೋರಾಟ ನಡೆದಿದ್ದಾವೆ. ಅಲ್ಲಿ ವಿರೋಧ ಪಕ್ಷದ ನಾಯಕ ಅಮೆರಿಕದಲ್ಲಿದ್ದಾರೆ. ಅವರನ್ನು ಎತ್ತಿಕಟ್ಟೆ ಅಲ್ಲಿಯ ಏನು ಹೋರಾಟ ನಡೆದದ ಅವ್ರ ಪರವಾಗಿ ಅಲ್ಲಿಯೂ ಸಹಿತ ದಾಳಿ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಗ್ರೀನ್ಲ್ಯಾಂಡ್ ಡೆನ್ಮಾರ್ಕ್ದ ಅಡಿಯಲ್ಲಿದ್ದಂಥದ್ದು, ಅದರಲ್ಲಿ ಆಯಿಲ್ ಸಾಕಷ್ಟು ಅದ. ಇರಾನದಲ್ಲೂ ಆಯಿಲ್ ಅದ, ವೆನೆಜುಲಾದಲ್ಲೂ ಆಯಿಲ್ ಅದ. ಇವುಗಳನ್ನೆಲ್ಲ ತನ್ನ ಕಬ್ಜಾ ಮಾಡ್ಕೊಳ್ಳೋ ಸಲುವಾಗಿ ಅವ್ರು ಮಾಡ್ತಾ ಇದ್ದಿದ್ದನ್ನು ನಾವು ಶಾಂತಿಗಾಗಿ ಮಾಡಿದ್ರು ಅಂತ ಹೇಳೋಕ್ಕಾಗ್ತದನ? ಭಾರತ ಜೊತೆ ಅವ್ರ ವ್ಯವಹಾರ ನೋಡ್ರಿ ಯಾವ ರೀತಿ ಅದ. ಒಬ್ಬ ಮಿತ್ರರು ಮೋದಿಯವರು ಆಡಳಿತದ ಬಗ್ಗೆ ಇಲ್ಲಿ ಕಮೆಂಟ್ ಮಾಡ್ಲಿಕ್ಕೆ ಹೋಗೋದ್ರೆ ಸರಿ ಹೊತ್ತಪ್ಪ ಬೇರೆ ವಿಷಯ. ಆದರೆ ಒಬ್ಬ ಮಿತ್ರ ಅಂತ ಅಂದ್ಕೊಂಡು ಏನೆಲ್ಲ ಮಾಡಿದಂಥವ್ರಿಗೆ ಮೊದಲು ವ್ಯಾಪಾರ ಮಾಡುವಂಥವ್ರಿಗೆ ನಮ್ಮ ದೇಶದ ಅನಿವಾರ್ಯ ಕೆಲವೊಂದು ಮಿತ್ರತ್ವ ಇರ್ತದೆ. ರಷ್ಯಾ ಜೊತೆಗೆ ನಮ್ಗೆ ಕಡಿಮೆ ದರದಲ್ಲಿ ಆಯಿಲ್ ಸಿಗೋ ಮುಂದೆ ನಾವು ಬಳಕೆ ಮಾಡೋದು ತಪ್ಪ ಇಲ್ಲ. ನೀವು ಕೊಡೋದ್ರಿಂದಾಗೆ ರಷ್ಯಾ ಇದ್ದಿದ್ದು ಏನಪ್ಪ ಅಂದ್ರೆ ಯುದ್ಧ ಮುಂದುವರಿಸ್ತಾ ಇದ್ದೀವಿ, ದುಡ್ಡು ಒದಗಿಸ್ತಾ ಇದ್ದೀರಿ, ನೀವು ಯುದ್ಧಕ್ಕೆ ಕಾರಣ ಯುಕ್ರೇನ್ದು ಅಂತೇಳಿ ಆರೋಪ ಮಾಡಿ ನಮ್ಮ ಮೇಲೆ ಟ್ಯಾರಿಫ್. ಆ ನಡುವೆ ಈ ವೆನೆಜುಲಾದ ಅಧ್ಯಕ್ಷರನ್ನ ಎತ್ಕೊಂಡು ಹೋದಾಗ ಇಲ್ಲೂ ನಮ್ಮಲ್ಲಿ ಹವಾ ಶುರುವಾಗಿಬಿಟ್ಟಿತ್ತು. ಮೋದಿಯವ್ರನ್ನ ಎತ್ಕೊಂಡು ಹೋಗ್ತಾರ, ಪುತಿನ್ ಅವ್ರನ್ನ ಎತ್ಕೊಂಡು ಹೋಗ್ತಾರ, ಚೈನಾದ ಕ್ಷಿ ಅವ್ರನ್ನ ಎತ್ಕೊಂಡು ಹೋಗ್ತಾರ ಅನ್ನೋದು ಅಷ್ಟರೊಳಗೆ ಈ ಶುರುವಾಗಿಬಿಡ್ತು. ಇರಾನದ ಅಲ್ಲಿಯ ಧಾರ್ಮಿಕ ಮುಖಂಡರನ್ನು ಖಮೀನಿಯನ್ನು ತೆಗೆದುಕೊಂಡು ಹೋಗುವಂಥದ್ದು ಅಥವಾ ಅವ್ರ ಮೇಲೆ ಯುದ್ಧ ಮಾಡುವಂಥದ್ದು ಸುದ್ದಿ ನಡೆದಿದ್ದಾವೆ ಇವತ್ತು. ಅಲ್ಲೂ ಸಹಿತ ಅಲ್ಲಿಗೆ ಆಶೆ ಇರೋದು ಇವರಿಗೆ ಎಣ್ಣೆ ಮೇಲೆ. ಅಲ್ಲಿ ಯಾವ ಆಡಳಿತ ಅನ್ನೋದು ಅಲ್ಲಿಯೇ ಹೋರಾಟಗಾರರು ಮಾಡುವಂಥದ್ದು. ಅಲ್ಲಿಯ ಈಗಾಗಲೇ 3,000ಕ್ಕೂ ಹೆಚ್ಚು ಜನ ತಿಳ್ಕೊಂಡಿದ್ದಾರೆ. ಅಲ್ಲಿ 3,000-4,000 ಹೆಚ್ಚಿರ್ಬೇಕು, ಇನ್ನು ಕಡಿಮೆ ಏನಲ್ಲ. ಹೋರಾಟ ನಡೀತಾ ಇದೆ ಅಲ್ಲಿ. ಯಾರೋ ಪಲ್ವಿ ಅನ್ನುವಂಥವ್ರು ಅದಾರ ಅನ್ನುವಂಥದ್ದು ಅವ್ರದಿಂದವ್ರು ನೀವು ಹೋರಾಟ ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇದ್ಕೊಂಡು ಅದೇನೂ ಇರಲಿ, ಟ್ರಂಪ್ ಅವರು ಅಲ್ಲಿ ಹೋಗೋದು ಅವಶ್ಯಕತೆ ಏನಿದೆ. ಇವರು ಬಂದ ಮೇಲೆ ಅನೇಕ ಬದಲಾವಣೆಗಳು ಅಂತಾರಾಷ್ಟ್ರೀಯ ಮಾಡ್ತಾರೆ. ಆರ್ಥಿಕವಾಗಿ ಎಲ್ಲ ದೇಶಗಳು ತನ್ನ ಹಿಡಿತಲ್ಲಿ ಹೋಗಬೇಕು ಅಂತೇಳಿ
ಚೈನಾದ ಮೇಲೂ ತನ್ನ ಹಿಡಿದು ಸಾಧಿಸಬೇಕು ಅಂತೇಳಿ. ಆದರೆ ಚೈನಾ ಮತ್ತು ರಷ್ಯಾ ಅಷ್ಟು ಸ್ಟ್ರಾಂಗ್ ಇರೋದ್ರಿಂದಾಗಿ ಅವರು ಅದನ್ನು ಮೈ ಮೇಲೆ ಎಳ್ಕೊಳ್ತಾ ಇಲ್ಲ. ಅದು ಸಣ್ಣ ರಾಷ್ಟ್ರಗಳು, ಆರ್ಥಿಕವಾಗಿ ಅಭದ್ರ ಅಂಥ ದೇಶಗಳು, ಅವುಗಳ ಮೇಲೆ ಇವತ್ತು ನಮ್ಮ ಪಾಕಿಸ್ತಾನ ಆಗಿರ್ಬೋದು, ನಮ್ಮ ಇಂಡಿಯಾ ಆಗಿರ್ಬೋದು, ನೆರೆ ನಮ್ಮ ಶ್ರೀಲಂಕಾ ಆಗಿರ್ಬೋದು, ಅದೇ ಕಾಲಕ್ಕೆ ನೇಪಾಳ ಆಗಿರ್ಬೋದು, ಇಲ್ಲೆಲ್ಲ ಹಸ್ತಕ್ಷೇಪ ಮಾಡ್ತಾ ನಡೆದಿದ್ದಾರೆ. ಹೀಗಾಗಿ ಟ್ರಂಪ್ ಅವರು ನಿಜವಾಗಿಯೂ ಶಾಂತಿ ದೂತರ, ಶಾಂತಿ ತರುವುದಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಯಾಕಂದ್ರೆ ಒಬ್ಬ ಶಾಂತಿ ಪುರಸ್ಕಾರ ನೊಬೆಲ್ ಬಹುಮಾನ ಪಡೆದಂತಹ ಮಚಾದೋ ಅವರು ಇವತ್ತು ಅದನ್ನು ಅವ್ರಿಗೆ ಹಸ್ತಾಂತರ ಮಾಡಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಆಲ್ರೆಡಿ ನೊಬೆಲ್ ಬಹುಮಾನದ ಸಂಸ್ಥೆಯವ್ರು ಹೇಳಿಬಿಟ್ರೆ ಅದನ್ನು ಇಲ್ಲ ಹಂಗೆ ಮಾಡಲಿಕ್ಕೆ ಆಗೋದಿಲ್ಲ, ಇನ್ನೊಬ್ಬರು ಚೇಂಜ್ ಆಗೋದಿಲ್ಲ, ಅವ್ರಿಗೆ ಉಳಿತದ, ಅದು ಅವ್ರು ಕೊಡಲಿ ಬಿಡಲಿ, ಅವ್ರಿಗೆ ಬಿಟ್ಟು ವಿಷಯ ಅನ್ನುವಂಗೆ ಮಾತಾಡಿಬಿಟ್ಟದ. ನೊಬೆಲ್ ಪುರಸ್ಕಾರವನ್ನು ಬೇರೆಯವರಿಗೆ ವರ್ಗಾಯಿಸಲು ಸಾಧ್ಯವಿಲ್ಲ ಎಂದು ನಾರ್ವೆಯ ನೊಬೆಲ್ ಸಮಿತಿ ಹೇಳಿದೆ ತನ್ನ ಎಕ್ಸ್ನಲ್ಲಿ. ನೊಬೆಲ್ ಪುರಸ್ಕಾರ ಒಮ್ಮೆ ಘೋಷಣೆ ಆದರೆ ಬದಲಿ ಹೆಸರನ್ನು ಘೋಷಿಸಲು, ಹಂಚಿಕೊಳ್ಳಲು ಮತ್ತು ಹಸ್ತಾಂತರಿಸಲು ಸಾಧ್ಯವಿಲ್ಲ. ಈ ನಿರ್ಧಾರ ಸಾರ್ವಕಾಲಿಕವಾದದ್ದು. ಪದಕವನ್ನು ಹಸ್ತಾಂತರಿಸಬಹುದು, ಆದರೆ ನೊಬೆಲ್ ಪುರಸ್ಕೃತರೆಂಬ ಹೆಸರನ್ನು ಹಸ್ತಾಂತರಿಸಲು ಸಾಧ್ಯವಿಲ್ಲ. ಅದು ಕೈಯಲ್ಲಿರ್ತದೆ, ಹೋಗಿ ಅವ್ರಿಗೆ ಕೊಡಲಿ ಅಂತ ಕರಲ್ಲ, ಆದರೆ ಹೆಸರು ಇರ್ತದಲ್ಲ ಅದು ಅದೇ ಇರೋದು ಅನ್ನೋದು ಸ್ಪಷ್ಟ ಹೇಳಿದ. ಆದರೆ ಇಲ್ಲಿ ನಮ್ಮ ಮಾರಿಯಾ ಅವರು ಹೇಳ್ತಾರಪ್ಪ ಅಂತಂದ್ರೆ ವಿಶೇಷವಾಗಿ ವೆನೆಜುಲಾದ ಸ್ವಾತಂತ್ರ್ಯಕ್ಕಾಗಿ ಗಟ್ಟಿ ನಿರ್ಧಾರವನ್ನು ಕೈಗೊಂಡ ಟ್ರಂಪ್ ಅವರಿಗೆ ಅಲ್ಲಿನ ನಾಗರಿಕರ ಪರವಾಗಿ ನಾನು ಗೌರವ ಸಲ್ಲಿಸಿದ್ದೇನೆ. ಟ್ರಂಪ್ ಅವರ ಧೈರ್ಯವನ್ನು ವೆನೆಜುಲಾದ ನಾಗರಿಕರು ಎಂದಿಗೂ ಮರೆಯುವುದಿಲ್ಲ ಅಂತ ಹೇಳಿಕೊಟ್ಟಿದ್ದಾರೆ. ಅಲ್ಲಿ ಜನರಿಗೆ ಬೇಕಾಗಿರ್ಬೋದು ಇಲ್ಲಂತೂ ನಾನು ಹೇಳೋದಿಲ್ಲ ಅದನ್ನು, ಆದರೆ ಅಲ್ಲಿ ಜನನ ಅದನ್ನು ಬಂದ್ ಮಾಡಬೇಕಾಗಿತ್ತಲ್ಲ. ಈ ಒಂದು ಮಚೋದಾ ಅವರನ್ನು ನಾಯಕನಾಗಿ ಆಯ್ಕೆ ಮಾಡ್ಕೋಬೇಕಾಗಿತ್ತು. ಆದರೆ ಭಯದಿಂದನೋ ಮತ್ತೆ ಕಾರಣಕ್ಕೂ ಅದು ಆಗಿಲ್ಲ ಅನ್ನೋದು ಒಪ್ಪಿಕೊಳ್ಳು. ಆದರೆ ಒಂದೇ ಕಾರಣಕ್ಕೆ ಇವತ್ತು ಇಡೀ ಜಗತ್ತಿನ ಅನೇಕ ಡಿಕ್ಟೇಟರ್ ದೇಶಗಳಿದ್ದಾವೆ, ಅವೆಲ್ಲ ಬಂದ್ ಮಾಡೋಕ್ಕೆ ಸಾಧ್ಯದನೆ ಇವ್ರಿಗೆ, ನಮ್ಮ ಟ್ರಂಪ್ ಅವ್ರಿಗೆ. ಅಲ್ಲಿ ಹೋಗಿ ಅಧ್ಯಕ್ಷರನ್ನೋ ಮತ್ತೆ ಯಾರನ್ನೋ ಪ್ರಧಾನಿನೋ ಎದು ಅಂತಂದು ಅಮೆರಿಕದ ಜೈಲುಗಳು ಹಾಕ್ಲಿಕ್ಕೆ ಸಾಧ್ಯದನ? ಇಲ್ಲೇ ಆಯಿಲ್ 38% ವೆನೆಜುವೆಲಾದಲ್ಲ, ಇರಾನದಲ್ಲಿದೆ. ಈಗಾಗಲೇ ನಮ್ಮ ಸೌದಿ ಇನ್ನಿತರ ದೇಶಗಳು, ಮಿಡ್ಲ್ ಈಸ್ಟ್ ದೇಶಗಳು ಹೆಚ್ಚು ಕಡಿಮೆ ಅಮೆರಿಕಾದ ಒಂದು ಸುಪರ್ದಿಲ್ ಇದ್ದಂಗೆ ಇದ್ದಾವೆ. ಇಂಥ ಒಂದು ಪ್ರಸಂಗದಲ್ಲಿ ಇನ್ನುಳಿದ ಬಡ ದೇಶ ಸಾಕಷ್ಟು ಡಿಕ್ಟೇಟರ್ ಇದ್ದಾರೆ, ಅವ್ರು ಬಂದ್ ಮಾಡ್ಲಿಕ್ಕೆ ಹೋಗ್ತಾರೆ ಇವರು. ಯಾಕಂದರೆ ಇಲ್ಲೇ ನೊಬೆಲ್ ಶಾಂತಿ ಬಹುಮಾನವನ್ನು ಆ ಪದಕನ್ನು ಹಸ್ತಾಂತರಿಸಿ ಅದನ್ನು ಅವರು ನೊಬೆಲ್ ಪುರಸ್ಕೃತರು ಅನ್ನುವಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡುವಂಥದ್ದು. ಇದು ಕೇವಲ ಟ್ರಂಪ್ ಅವರು ನಾನೊಬ್ಬ ಸಜ್ಜನನ್ನು ತೋರಿಸಲು ಪ್ರಯತ್ನ ಮಾಡ್ತಾ ಇರ್ಬೋದು. ಬೇಡ, ಅಮೇರಿಕೆಯಲ್ಲೂ ಸಹ ಸಾಕಷ್ಟು ವಿರೋಧ ಬರ್ತಾ ಇದ್ದಾವೆ ಈ ಒಂದು ನೀತಿಗಳಿಗೆ. ಭಾರತ ಜೊತೆಗೆ ಸರಿಯಾಗಿಲ್ಲ, ಚೈನಾ ಜೊತೆಗೆ ಸರಿಯಾಗಿಲ್ಲ, ಟ್ರೇಡ್ ಮೂಲಕ ಏನೋ ಮಾಡುವಂಥದ್ದು, ಪುತಿನ್ ನಮ್ಮ ಇವ್ರ ಜೊತೆಗೆ ಸರಿಯಾಗಿಲ್ಲ, ಈ ಒಂದು ರಷ್ಯಾ ಜೊತೆಗೆ, ಈ ವೆನೆಜುವೆಲಾ ಜೊತೆಗೆ, ಇನ್ನು ಗ್ರೀನ್ಲ್ಯಾಂಡ್ ಹೊಡ್ಕೋಬೇಕು ಕೂತಿದ್ದಾರೆ ಇವತ್ತು. ಅಲ್ಲಿದ್ರು ಅದಕ್ಕೆ ಡೆನ್ಮಾರ್ಕ್ ವಿರೋಧ ಮಾಡ್ಲಿಕ್ಕತ್ತದ ಇವತ್ತು. ಯುರೋಪಿನ ದೇಶಗಳು ಸಹಿತ ವಿರೋಧ ಮಾಡ್ತಾ ಇದ್ದಾವೆ ಇದನ್ನು. ನಿಧಾನಕ್ಕೆ ಯುರೋಪ್ ಕಂಡ ದೇಶಗಳೆಲ್ಲ ಈ ಟ್ರಂಪ್ ಮಾಡುತ್ತಿರುವಂತಹ ಇವು ಸರಿಯಾಗಿ ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ, ಬೇರೆ ವಿಷಯ. ಆದರೆ ಯುರೋಪಿನ ಎಲ್ಲ ಹೆಚ್ಚು ದೇಶಗಳು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಇದು ಆಗಬಾರ್ದು, ನಾವೆಲ್ಲರೂ ಸಮಾನವಾಗಿ ಉಳಿಬೇಕು, ಪ್ರಜಾಪ್ರಭುತ್ವ ಉಳಿಬೇಕಂತೇಳಿ. ಇನ್ನು ಟ್ರಂಪ್ ಅವ್ರು ಮಾತ್ರ ತನ್ನ ನೀತಿಯಿಂದ ಹೊರಗೆ ಬರ್ತಾ ಇಲ್ಲ. ಇಷ್ಟೆಲ್ಲ ಇಲೆಕ್ಷನಲ್ಲಿ ಲೋಕಲ್ ಎಲೆಕ್ಷನ್ ಬರುವುದಿದ್ದಾವೆ ಅಮೆರಿಕದಲ್ಲೇ. ಅಲ್ಲಿ ಜನ ಇದಕ್ಕೆಲ್ಲ ಯಾವ ರೀತಿ ಪ್ರತಿಕ್ರಿಯೆ ಮಾಡ್ಬೋದು, ಇವ್ರ ಪಕ್ಷಕ್ಕೆ ಏನಾದರೂ ಅಧಿಕಾರ ಮಾತು ಕೊಡ್ಬೋದಾ, ಇಲ್ಲ ಬದಲು ಮಾಡ್ಬೋದಾ? ವಿರೋಧ ಪಕ್ಷ ಅಂತ ವಿರೋಧ ಮಾಡ್ತಾ ಇದೆ ಅಲ್ಲಿದ್ದು. ಅಲ್ಲಿ ಈ ನೆಲೆಗಟ್ಟಿನಲ್ಲೇ ಟ್ರಂಪ್ ಅವರೇನೋ ಸಾಧಿಸಲಿಕ್ಕೆ ಹೊರಟಿದ್ದಾರೆ. ಆದರೆ ಇವೆಲ್ಲ ನಡೆಗಳು ಮಾತ್ರ ಒಬ್ಬ ಸರ್ವಾಧಿಕಾರಿ ನಡೆಗಳಿದ್ದಾವೆ. ಇವತ್ತು ಈವನ್ ಶಾಂತಿಗೆ ಕೊಟ್ಟಂಥ ನಾನಪ್ಪ ಅಂತ ತೋರಿಸೋ ಜಗತ್ತಿಗೆ ಎಕ್ಸ್ಪೋಸ್ ಮಾಡೋ ಸಲುವಾಗಿ ನಾನು ಶಾಂತಿಗೆ ಹೋರಾಟ ಮಾಡಿದ್ರು. ಪಾಪ ಹೆಣ್ಮಗಳು ನೋಡ್ರಿ ನಮ್ಮನಿಗೆ ಮೆಚ್ಚು ಕೊಟ್ಟಿದ್ದಾರೆ ಅಂತೇಳಿ ತಮ್ಮ ಟ್ರುತ್ ಸೋಷಿಯಲ್ನಲ್ಲಿ ಪೋಸ್ಟ್ ಮಾಡಿರೋ ಟ್ರಂಪ್ ಅವರು, ಮಾರಿಯಾ ಒಬ್ಬ ಅದ್ಭುತ ಮಹಿಳೆ, ನಾನು ಮಾಡಿರೋ ಕೆಲಸವನ್ನು ಗುರುತಿಸಿ ಮಾರಿಯಾ ಅವರು ನೊಬೆಲ್ ಶಾಂತಿ ಪುರಸ್ಕಾರ ನನಗೆ ನೀಡಿದ್ದಾರೆ, ಇದು ಪರಸ್ಪರ ಗೌರವದ ಪ್ರತೀಕವಾಗಿದೆ ಅಂತೇಳಿ ಅವ್ರನ್ನೇನು ಹೋಲಿಕೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಏನೋ ಆಗಲಿ, ಇನ್ನೊಂದು ದೇಶದ ಹಸ್ತಕ್ಷೇಪ ಮಾಡುತ್ತಿರುವಂತಹ ಟ್ರಂಪ್ ಅವರು ನಿಜವಾಗಿಯೂ ಪ್ರಜಾಪ್ರಭುತ್ವವಾದಿನ ಅನ್ನೋ ಪ್ರಶ್ನೆ ಇವತ್ತಿಡೀ ವಿಶ್ವ ತುಂಬ, ಜೊತೆಗೆ ಭಾರತದಲ್ಲೂ ಸಹ ಅದು ಕೇಳಿ ಬರ್ತಾ ಇದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯದ ಕೈಗರಡಿ ವಂದನೆ.